ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷಣದ ಮೇಜರ್ ಸುದ್ದಿ ಅಂತ ಅಂದ್ರೆ 7 ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ನಿವಾಸಗಳ ಮೇಲೆ ದಾಳಿ ಮಾಡಿದ್ದಾರೆ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಕೆಲವರು ಬಾಗಿಲನ್ನ ಸಡನ್ ಆಗಿ ಓಪನ್ ಮಾಡ್ತಾರೆ. ಬಟ್ ಹಾಸನದಲ್ಲಿ ಚಿತ್ರಣ ಸ್ವಲ್ಪ ಡಿಫ್ರೆಂಟ್ ಆಗಿದೆ. 2 ಗಂಟೆ ಕಾದು ನಿಂತಿದ್ರಂತೆ ಲೋಕಾಯುಕ್ತ ಅಧಿಕಾರಿಗಳು. ಮೇಲೆ ಹತ್ತಿದ್ರು, ಕಿಟಕಿ ಬಾರಿಸಿದ್ರು ಇಲ್ಲ, ಗೇಟ್ ಓಪನ್ ಮಾಡಿ ಅಂತ ಕೇಳ್ಕೊಂಡ್ರು ಇಲ್ಲ. 2 ಗಂಟೆ ಸತತವಾಗಿ ಫುಲ್ ಹೈ ಡ್ರಾಮಾ ಹಾಸನದಲ್ಲಿ. ಸತತ 3 ಗಂಟೆ ಬಳಿಕ ಡೋರ್ ತೆಗೆದಿದ್ದಾರೆ ಅಧಿಕಾರಿ. ಹಾಸನದಲ್ಲಿ ಪಾಲಿಕೆಯ AEE ಸತ್ಯನಾರಾಯಣ ರಾವ್ ಮನೆ ಮೇಲೆ ರೇಡ್ ಆಗಿತ್ತು. ಬೆಳಗ್ಗೆಯಿಂದ ಬಾಗಿಲು ತೆಗೆಯದೆ ಸತಾಯಿಸಿದ್ದ ಭ್ರಷ್ಟ ಅಧಿಕಾರಿ. ಸಂಬಂಧಿಕರು ಆಗಮಿಸಿ ಒತ್ತಾಯಿಸಿದ ಬಳಿಕ ಕೊನೆಗೂ ಡೋರ್ ಓಪನ್ ಆಗಿದೆ. ಬಾಗಿಲು ಹೊಡೆದ್ಬಿಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಂತೆ ಓಪನ್ ಮಾಡಿದ್ದಾರಂತೆ ಡೋರ್ ಅನ್ನ. ಡೋರ್ ಓಪನ್ ಆಗ್ತಾ ಇದ್ದಂತೆ ಒಳ ನುಗ್ಗಿದ್ದಾರೆ ಲೋಕ ಆಫೀಸರ್ಸ್. ದಾಳಿ ಮಾಡ್ತಾ ಇದ್ದಂತೆ ಮನೆಯ ಹಣದ ಕೌಂಟಿಂಗ್ ಮಷೀನ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಮನೆಗೆ ಪ್ರಿಂಟರ್ ತೆಗೆದುಕೊಂಡು ಹೋಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕಾರಣ ಏನ್ ಗೊತ್ತಾ? ಮನೆಯಲ್ಲಿ ನಗದು ಪತ್ತೆಯಾದ್ರೆ ಅದನ್ನ ಅಲ್ಲೇ ಕೌಂಟ್ ಮಾಡ್ತಾರೆ. ಹಂಗಾಗಿ ನೋಟ್ ಕೌಂಟ್ ಮಾಡುವಂತಹ ಮಷೀನ್ ಅನ್ನ ಕೂಡ ಹೊತ್ತೊಯ್ದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಟ್ ಯಾಕಿಷ್ಟು ತಡ ಅಂತ, ಯಾಕಿಷ್ಟು ಹೈ ಡ್ರಾಮಾ ಆಯ್ತು ಅಂತ ಬಾಗಿಲು ತೆಗೀರಿ ಅಂತ ಕೇಳ್ಕೊಳ್ಬೇಕಾ ಲೋಕಾಯುಕ್ತ ಅಧಿಕಾರಿಗಳು? ಅಷ್ಟರ ಮಟ್ಟಿಗೆ ಭಯ ಇತ್ತ ಅಧಿಕಾರಿಗಳು ಒಳಗಡೆ ಬಂದ್ರೆ ಸಂಪತ್ತಿಯಲ್ಲಿ ಗೊತ್ತಾಗ್ಬಿಡತ್ತೆ ಅಂತ. ಆ ಭಯ ಆತಂಕದಲ್ಲಿ ಡೋರ್ ತೆಗಿಲಿಲ್ವಾ ಅಧಿಕಾರಿ ಅನ್ನೋದು ಪ್ರಶ್ನೆ. ಕೊನೆಗೆ ಈ AEE ಸತ್ಯನಾರಾಯಣ ಅವರ ಸಹೋದರಿ ಬರ್ತಾರೆ. ಏನಾಗಲ್ಲ, ನಾವಿದ್ದೀವಿ, ಡೋರ್ ಓಪನ್ ಮಾಡಿ ಅಂತ. ಆದ್ರೂ ಕೂಡ ಕೆಲ ಕಾಲ ಡೋರ್ ಓಪನ್ ಮಾಡಿಲ್ಲ. ಹಂಗೂ ಹಿಂಗೂ ಮಾಡಿ ಸ್ಥಳೀಯ ಪೊಲೀಸರ ಸಮ್ಮುಖದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಹರಸಾಹಸ ಪಟ್ಟು ಡೋರ್ ಅನ್ನು ಓಪನ್ ಮಾಡಿಸಿದ್ದಾರೆ. ಅದು ನೋಡಿ, ಸ್ವಲ್ಪ ಡೋರ್ ಓಪನ್ ಆಗ್ತಾ ಇದ್ದಂತೆ ಅಧಿಕಾರಿಗಳು ಒಳಗಡೆ ಪ್ರವೇಶ ಆಗುತ್ತೆ. ತದನಂತರದಲ್ಲಿ ನೋಟ್ ಕೌಂಟಿಂಗ್ ಮಷೀನ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಎಲ್ಲವನ್ನ ಕೂಡ ಸಜ್ಜಾಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ತಂದಿರ್ತಾರೆ. ಯಾಕಂದ್ರೆ ಎಷ್ಟೋ ಅಧಿಕಾರಿಗಳ ನಿವಾಸದಲ್ಲಿ ಕಂತೆ ಹಣ ಪತ್ತೆ ಆಗುತ್ತೆ. ಚಿನ್ನಾಭರಣ, ಬೆಳ್ಳಿ ಇದೆಲ್ಲವೂ ಕೂಡ ಪತ್ತೆ ಆದಂತಹ ಸಂದರ್ಭದಲ್ಲಿ ಅದನ್ನ ಕೌಂಟ್ ಮಾಡಬೇಕಾಗುತ್ತೆ ನೋಟ್ಗಳನ್ನ. ಹಾಗಾಗಿ ನೋಟ್ ಕೌಂಟ್ ಮಾಡುವಂತಹ ಮಷೀನ್ ಅನ್ನ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡು ಹೋಗಿರ್ತಾರೆ. ಅದನ್ನ ಒಳಗಡೆ ತೆಗೆದುಕೊಂಡು ಹೋಗಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಹೆಂಗೋ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಟ್ಲೀಸ್ಟ್ 3 ಗಂಟೆ ಆದ ಮೇಲಾದ್ರೂ ಡೋರ್ ಓಪನ್ ಆಯ್ತು ಅಲ್ಲ ಅಂತ ಸಮಾಧಾನ. ಡೋರ್ ಸ್ವಲ್ಪ ಓಪನ್ ಆಗ್ತಾ ಇದ್ದಂತೆ ಸಡನ್ ಆಗಿ ಒಳಗಡೆ ಹೋಗ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಮತ್ತೆಲ್ಲ ಡೋರ್ ಕ್ಲೋಸ್ ಮಾಡ್ಬಿಟ್ರೆ ಅನ್ನುವಂತ ಆತಂಕ. ತಪ್ಪು ಮಾಡಿಲ್ಲ ಅಂತ ಆದಮೇಲೆ ಈಗೇನೇ ನಗದು, ಚಿನ್ನಾಭರಣ, ಆಸ್ತಿ ಇದೆಲ್ಲ ಪತ್ತೆ ಆದ್ರೂ ಕೂಡ ಅದಕ್ಕೆ ಮೂಲ ಏನು? ಎಲ್ಲಿಂದ ಬಂತು ಇಷ್ಟು ದುಡ್ಡು? ಅದಕ್ಕೆ ಮೂಲ ದಾಖಲೆಗಳನ್ನ ಕೊಟ್ಟು ಬಿಟ್ರೆ ಬಚಾವಾಗ್ತಾರೆ. ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಯಾವಾಗ ಈ ರೀತಿ ಭಯ ಆತಂಕ ಇರುತ್ತೆ ಗೊತ್ತಾ? ಅಧಿಕಾರಿಗಳು ಬಂದಾಗ ಅಕ್ರಮವಾಗಿ ಆಸ್ತಿಗಳನ್ನ ಮಾಡಿರ್ತಾರೆ, ಸಂಪತ್ತಿರುತ್ತೆ, ದಾಖಲೆಗಳಿರಲ್ಲ. ಸೊ ಅದನ್ನೆಲ್ಲ ಒದಗಿಸ್ದೆ ಹೋದ್ರೆ ಕಷ್ಟ ಅನ್ನೋದು ಗೊತ್ತಾದಾಗ ಆತಂಕ ಶುರು ಆಗ್ಬಿಡುತ್ತೆ. ಹಂಗಾಗಿ ಸಾರ್ವಜನಿಕರ ಅಮಾಯಕರ ದುಡ್ಡನ್ನ ತಿಂದು ಅಕ್ರಮ ಆಸ್ತಿ ಮಾಡಿದ್ದಾರಾ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಏನೆಲ್ಲ ಹೈ ಡ್ರಾಮಾ ಆಯ್ತಲ್ಲ ಹಾಸನದ ಈ ಅಧಿಕಾರಿಯ ನಿವಾಸದ ಮುಂದೆ. ಜಸ್ಟ್ ಈಗೇನ್ ಬೆಳವಣಿಗೆ ಆಗ್ತಾ ಇದೆ ಎಲ್ಲದರ ಬಗ್ಗೆ ಕೂಡ ಒಂದು ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಚೇತನ್ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್ ನೀಡಿರ್ತಕ್ಕಂಥದ್ದು. ಈಗ ನಾನು ಹಾಸನದ AEE ಆಗಿರ್ತಕ್ಕಂಥ ಸತ್ಯನಾರಾಯಣ ಅವರ ಮನೆ ಮುಂದೆ ಇದ್ದೇನೆ. ಏನು ಬೆಳಿಗ್ಗೆ ಲೋಕಾಯುಕ್ತ ದಾಳಿ ನಡೆಯುತ್ತೆ. 6 ಗಂಟೆಯ ಸುಮಾರಿಗೆ ಲೋಕ ಅಧಿಕಾರಿಗಳು ಇವರ ಮನೆಯ ಬಳಿ ಬರ್ತಾರೆ. ಆದ್ರೆ ಸತತ 3 ಗಂಟೆಗಳ ಕಾಲ AEE ಆಗಿರ್ತಕ್ಕಂಥ ಸತ್ಯನಾರಾಯಣ ಒಂದಷ್ಟು ಐಡ್ರಾಮವನ್ನ ಮಾಡ್ತಾರೆ. ಪೊಲೀಸರು ಕದವನ್ನ ತಟ್ಟಿದ್ರು ಕೂಡ ಅಧಿಕಾರಿಗಳು, ಲೋಕಾಯುಕ್ತರು ಏನು ಸತ್ಯನಾರಾಯಣ ಅವರ ಮನೆ ಬಡಿದ್ರು ಕೂಡ ಆತ ಏನು ಡೋರ್ನ ತೆಗಿಯೋದೇ ಇಲ್ಲ. ಒಂದಷ್ಟು ಐಡ್ರಾಮವನ್ನ ಕ್ರಿಯೇಟ್ ಮಾಡ್ತಾರೆ, ಒಂದಷ್ಟು ಮೊಂಡಾಟವನ್ನ ತೋರಿಸ್ತಾರೆ. ಏನೇ ಮಾಡಿದ್ರು ಕೂಡ ಒಂದಷ್ಟು ಅವರು ಬಾಗಿಲು ತೆಗೆಯೋದೇ ಇಲ್ಲ. ಆ ಕಾರಣದಿಂದಾಗಿ ಅಧಿಕಾರಿಗಳು ಸಿಸಿ ಕ್ಯಾಮ್ರಾ ಮುಂದೆ ನಿಂತು ಸತ್ಯನಾರಾಯಣ್, ನೀವು ಸಿಸಿ ಕ್ಯಾಮ್ರಾವನ್ನ ನೋಡ್ತಾ ಇದ್ದೀರಿ, ಬಾಗಿಲನ್ನ ತೆಗೀರಿ, ಸಮಸ್ಯೆಯನ್ನ ಮಾಡ್ಕೊಳ್ಬೇಡಿ ಅನ್ನೋ ಒಂದು ಪರಿಪರಿಯಾಗಿ ರಿಕ್ವೆಸ್ಟ್ ನ ಕೂಡ ಮಾಡ್ಕೋತಾರೆ. ಆದ್ರೆ ಏನೇ ಮಾಡಿದ್ರು ಕೂಡ ಸತ್ಯನಾರಾಯಣ್ 2 ರಿಂದ 3 ಗಂಟೆಗಳ ಕಾಲ ಬಾಗಿಲನ್ನ ತೆಗೆದೇ ಇಲ್ಲ. ಜೊತೆಗೆ ಕೊನೆಯಲ್ಲಿ ಅವರ ಸಹೋದರಿ ಕೂಡ ಬರ್ತಾರೆ, ರಾಧಾ ಅನ್ನೋ ಸಹೋದರಿ ಕೂಡ ಬರ್ತಾರೆ. ಅವರು ಕೂಡ ರಿಕ್ವೆಸ್ಟ್ ನ ಮಾಡ್ಕೊಳ್ತಾರೆ, ಆತಂಕ ಬೇಡ, ಗಾಬರಿ ಆಗೋದ್ ಬೇಡ, ಏನೂ ಆಗೋದಿಲ್ಲ, ಬಾಗ್ಲು ತೆಗೀರಿ ಅನ್ನೋದನ್ನ ಅವರು ಕೂಡ ಸಿಸಿ ಕ್ಯಾಮ್ರಾ ಮುಖಾಂತರ ನಿಂತು ಅವ್ರಿಗೆ ಹೇಳ್ತಾರೆ. ಆಗ
ಅದಕ್ಕೂ ಕೂಡ ಸತ್ಯನಾರಾಯಣ್ ಅವರು ಬಾಗಿಲು ತೆಗೆಯೋದೇ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ 3 ಗಂಟೆಗಳ ಕಾಲ ಪೊಲೀಸರು ಹರಸಾಹಸವನ್ನ ಪಡ್ತಾರೆ. ಅಧಿಕಾರಿಗಳು ಮನೆಯ ಮೇಲೆಲ್ಲ ಹತ್ತುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಕಿಟಕಿಯ ಬಳಿ ಹೋಗಿ ಅಲ್ಲಿ ಅವ್ರನ್ನ ತಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಏನೇ ಮಾಡಿದ್ರು ಕೂಡ ಅಧಿಕಾರಿಗಳು ಹರಸಾಹಸ ಪಟ್ಟರು ಕೂಡ ಆತ ಬಾಗಿಲನ್ನ ತೆಗೆಯೋದೇ ಇಲ್ಲ. 6 ಗಂಟೆಯಿಂದ ಸುಮಾರು ಒಂದು 2 ರಿಂದ 3 ತಾಸುಗಳ ಕಾಲ ಅಧಿಕಾರಿಗಳು ಹರಸಾಹಸ ಪಡ್ತಾರೆ. ಒಂದಷ್ಟು ಅವರ ಸಹೋದರಿ ಬಂದು ಕೂಡ ಅವರು ಕೂಡ ಆತಂಕದಲ್ಲಿ ಇರ್ತಾರೆ. ಬಂದು ಬಾಗಿಲನ್ನ ತೆಗೇರಿ ಅಂತ ಅಂದ್ರೂ ಕೂಡ ಹೈಡ್ರಾಮಾವನ್ನ ಮಾಡ್ತಾರೆ ಸತ್ಯನಾರಾಯಣ್. ಆಗ ಏನು ಸ್ಥಳೀಯ KR ಪುರಂನ ಪೊಲೀಸರು ಏನಿದ್ದಾರೆ, ಸ್ಥಳೀಯ ಪೊಲೀಸರು ಬಂದ ನಂತರದಲ್ಲಿ ಸತ್ಯನಾರಾಯಣ್ ಅವರ ಮಗ ಬಂದು ಬಾಗಿಲನ್ನ ತೆಗಿತಾರೆ. ಬಾಗಿಲನ್ನ ತೆಗೆದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮನೆಯ ಒಳಗಡೆ ಹೋಗ್ತಾರೆ. ಆದ್ರೆ ಯಾಕೆ ಸತ್ಯನಾರಾಯಣ್ ಬೆಳಗ್ಗೆ 6 ಗಂಟೆಯಿಂದ 3 ಗಂಟೆಗಳ ಕಾಲ ಯಾಕೆ ಹೈಡ್ರಾಮಾ ಮಾಡಿದ್ರು, ಯಾಕೆ ಬಾಗಿಲು ತೆಗಿಲಿಲ್ಲ ಅನ್ನೋದೇ ಈಗ ಪ್ರಶ್ನೆ ಇರ್ತಕ್ಕಂಥದ್ದು. ಯಾಕೆ ಈಗಾಗ್ಲೇ ಆತ ಮಹಾನಗರ ಪಾಲಿಕೆಯಲ್ಲಿ ಸುಮಾರು 10 ವರ್ಷಗಳಿಂದ ಎಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಲೋಕಾಯುಕ್ತ ದಾಳಿಯನ್ನ ನಡೆಯುತ್ತೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ ಹೈಡ್ರಾಮಾವನ್ನ ಮಾಡ್ತಾರೆ. ಬಾಗಿಲನ್ನ ತೆಗೆಯೋದೇ ಇಲ್ಲ. ಒಳಗಡೆ ಇದ್ರೂ ಕೂಡ ಅಂದ್ರೆ ಬಹುಶಃ ಒಳಗಡೆ ಇದ್ದು ಯಾರು ಇಲ್ಲ ಅನ್ನುವ ಯಾರು ಇಲ್ಲ ಅಂತ ಅನ್ಕೊಂಡು ಅಧಿಕಾರಿಗಳು ವಾಪಸ್ ತೆರಳಲಿ ಅಂತ ಆತರ ಮಾಡಿದ್ರ, ಅಥವಾ ಒಂದಷ್ಟು ಏನು ಹಲವಾರು ಅಕ್ರಮವನ್ನ ಮಾಡಿದ್ರ, ಹಾಗಾಗಿ ಆ ಲೋಕಾಯುಕ್ತ ಅಧಿಕಾರಿಗಳಿಗೆ ಎದ್ರಿದ್ರ ಅನ್ನೋ ಮಾತು ಕೂಡ ಕೇಳ್ಬರ್ತಿರ್ತಕ್ಕಂಥದ್ದು. ಅಂದ್ರೆ ಏನು 10 ವರ್ಷಗಳಿಂದ ಮಹಾನಗರ ಪಾಲಿಕೆಯಲ್ಲಿ ಎಡಬಲಿ ಆಗಿರ್ತಕ್ಕಂಥ ಎಂಜಿನಿಯರ್ ಯಾಕೆ ಬಾಗಿಲನ್ನ ತೆಗಿಲಿಲ್ಲ, ಒಂದಷ್ಟು ಯಾಕೆ ಎಷ್ಟೊಂದು ಹೈಡ್ರಾಮನ್ನ ಮಾಡಿದ್ರು ಅನ್ನೋ ಈಗ ಪ್ರಶ್ನೆ ಹುಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಸತತ 3 ಗಂಟೆಗಳ ನಂತರದಲ್ಲಿ ಈಗ ಅಧಿಕಾರಿಗಳು ಮನೆ ಒಳಗಡೆ ಹೋಗಿರ್ತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳು ಒಂದಷ್ಟು ಅಂದ್ರೆ ಪ್ರಿಂಟರ್, ಬ್ಯಾಗ್, ಜೊತೆಗೆ ನೋಟು ಎಣಿಸುವ ಯಂತ್ರ ಏನಿದೆ ಅದನ್ನು ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಲೋಕ ಶೋಧ ನಡೀತಾ ಇರತಕ್ಕಂಥದ್ದು. ಅವರ ಮನೆಯಲ್ಲಿ ಒಂದಷ್ಟು ಕಡತಗಳು, ಫೈಲ್ಸ್, ಹಾಗೆ ಏನೋ ಒಂದಷ್ಟು ದಾಖಲೆಗಳು ಇರುತ್ತೆ, ಅದನ್ನು ಕೂಡ ಈಗಾಗಲೇ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಆದ್ರೆ ಯಾವೆಲ್ಲ ಕಾರಣಗಳಿಗೆ ಯಾಕೆ ಆತ 3 ಗಂಟೆಗಳ ಕಾಲ ಹೈಡ್ರಾಮಾ ಮಾಡಿದ್ದು, ಯಾಕೆ ಮೊಂಡಾಟವನ್ನ ತೋರಿಸಿದ್ದು ಅನ್ನೋದನ್ನ ಈಗಾಗಲೇ ಅಧಿಕಾರಿಗಳಿಗೆ ಒಂದು ಪ್ರಶ್ನೆ ಹುಟ್ಟಾಕಿರ್ತಕ್ಕಂಥದ್ದು. ಹಾಗಾಗಿ ಏನು ಎಂಜಿನಿಯರ್ ಸತ್ಯನಾರಾಯಣ್ ಇದ್ದಾರೆ, ಈಗಾಗಲೇ ಅವರ ಮನೆ ಮೇಲೆ ಲೋಕ ದಾಳಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಒಳಗಡೆ ಇದ್ದಾರೆ. ಅವರು ಹೊರಗಡೆ ಬಂದ ನಂತರವಷ್ಟೇ ಯಾಕೆ ಆತ ಬಾಗಿಲನ್ನ ತೆಗಿಲಿಲ್ಲ, ಆತ ಎದ್ರಿದ್ರ, ಲೋಕ ದಾಳಿಗೆ ಎದ್ರಿದ್ರ, ಅಥವಾ ಅಕ್ರಮ ಆಸ್ತಿ ಏನು ಗಳಿಕೆ ಮಾಡಿ ಅದಕ್ಕೆ ಅದನ್ನ ನಾನು ಎಲ್ಲಿ ಸಿಕ್ಕಿ ಬೀಳ್ತೀನಿ ಅನ್ನೋ ಆತಂಕದಲ್ಲಿ ಅವರು ಬಾಗಿಲು ತೆಗಿಲಿಲ್ವಾ, ಈ ಎಲ್ಲಾ ಪ್ರಶ್ನೆಗಳಿಗೆ ಲೋಕ ಅಧಿಕಾರಿಗಳು ಏನು ಒಳಗಡೆ ಇದ್ದಾರೆ ಅವರು ಹೊರಗಡೆ ಬಂದ ನಂತರವಷ್ಟೇ ಅದರ ಮಾಹಿತಿ ಸಿಗಬೇಕಾಗಿದೆ. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.